ಇಲ್ಲಿ ನಾನು ಜೀರಾ ರೈಸ್ ಮಾಡೋದಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡೋದು ಶ್ರೀಯನ್ನ ಟಿಫಿನ್ ಬಾಕ್ಸ್ಗೆ. ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಒಂದು ಕಾಯಿ ಮೆಣಸು ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೇನೆ. ಇನ್ನಿದಕ್ಕೆ ಕೆಲವೊಂದಿಷ್ಟು ಐಟಮ್ಗಳನ್ನೆಲ್ಲ ಹಾಕೋದಿದೆ, ಅದನ್ನು ಹಾಕಿ ತೋರಿಸ್ತೇನೆ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡೋದು ಅಂತ. ಹೆಚ್ಚಿನವ್ರಿಗೆ ಗೊತ್ತಿದೆ, ಆದರೂ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. ನಾನು ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ತೇನೆ. ನನ್ನ ಮಗನಿಗೆ ಗೋಡಂಬಿ ಹಾಕಿದರೆ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕ್ತೇನೆ. ಹಾಗೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಫ್ರೈ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೇಗನೆ ಮಾಡ್ಕೊಳ್ಬೋದು ಈ ರೆಸಿಪಿಯನ್ನು. ಹಾಗೆ ತಿಂಡಿ ರೆಡಿ ಆಯಿತು. ಶ್ರೀಯನ್ನ ರೆಡಿ ಮಾಡಿ ಅವನಿಗೆ ತಿಂಡಿ ಕೊಡ್ತಾ ಇದ್ದೇನೆ. ಇಲ್ಲಿ ತಿಂಡಿ ತಿಂತಾ ಇದ್ದಾನೆ. ಟಿ ವಿ ನೋಡಿಕೊಂಡು ತಿಂಡಿ ತಿಂತಾನೆ ಬೆಳಗಿನ ಹೊತ್ತು. ಹಾಗೆ ನಾವು ಬಸ್ ಹತ್ರ ಹೋಗ್ತಾ ಇದ್ದೇವೆ. ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು ನಾವು. ಹಾಗೆ ಇಲ್ಲಿ ಮಳೆ ಬಂದು ಬಿಟ್ಟಿದೆ. ಹಾಗೆ ಮಧ್ಯಾಹ್ನ ಹೊತ್ತಲ್ಲಿ ನಾವು ಸಂತೆಗೆ ಹೋಗ್ತಾ ಇದ್ದೇವೆ ನನ್ನ ಫ್ರೆಂಡ್ ಜೊತೆ. ಇಲ್ಲಿ ಬಂದು ತಲುಪಿದ್ವಿ ನಾವು. ಇಷ್ಟೊತ್ತು ಬಿಸಿಲಿತ್ತು. ಇವಾಗ ಒಂದು 5-10 ನಿಮಿಷ ಆಗಬೇಕಾದ್ರೆ ಮಳೆ ಶುರು ಆಯಿತು. ಫಜೀತಿನೇ ಆಗಿ ಹೋಯಿತು. ತುಂಬ ಕಷ್ಟ ಅಲ್ಲ ಈ ರೀತಿ ಮಳೆ ಎಲ್ಲ ಬರ್ತಾಯಿದ್ರೆ. ಪಾಪ ಅವ್ರಿಗೂ ವ್ಯಾಪಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಎಲ್ಲ ತಿಂಡಿಗಳು ಸ್ಪೈಸಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಎಲ್ಲದಕ್ಕೂ 20 ರೂಪೀಸ್ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ನನಗೆ ಒಂದು ಕಾಣಿಸಿತು. ನಾವು ಅಕ್ರೋಟ್ ಅಂತ ಹೇಳ್ತಿದ್ವಲ್ಲ, ಸಣ್ಣ ಇರಬೇಕಾದ್ರೆ ತಿಂತಿದ್ವಿ, ಅದು ನಂಗೆ ನೆನಪಾಯಿತು. ಹಾಗೆ ಅದನ್ನು ನಾನು ತೋರಿಸಿದೆ. ಹಾಗೆ ಇಲ್ಲಿ ದಿನಸಿ ಸಾಮಾನುಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಹಾಗೆ ಬಟ್ಟೆಗಳಿರ್ಬೋದು, ಚಪ್ಪಲಿರ್ಬೋದು, ತರಕಾರಿಗಳು, ಹಾಗೆ ಎಲ್ಲನೂ ಸಿಗುತ್ತೆ ಸಂತೆಯಲ್ಲಿ. ಏನೇ ಆಗಲಿ ಸಂತೆಗೆ ಹೋಗೋದೊಂದು ಖುಷಿನೇ ಬೇರೆ ಅಲ್ಲ. ಹಾಗಿಲ್ಲಿ ರಬ್ಬರ್ ಬ್ಯಾಂಡ್ ಆಗಲಿ, ಕ್ಲಿಪ್ಗಳು, ಈ ರೀತಿ ಬೇರೆ ಬೇರೆ ರೀತಿಯ ವಸ್ತುಗಳೆಲ್ಲ ಸಿಗುತ್ತೆ. ನಾನು ನೋಡ್ತಾ ಇದ್ದೆ ಅಷ್ಟೇ. ನಾನು ಒಂದು ಕ್ಲಿಪ್ ತಗೊಂಡಷ್ಟೇ ಇಲ್ಲಿ. ಹಾಗೆ ನೋಡ್ತಾ ಇದ್ದೆ ಯಾವುದಾಗ್ಬೋದು ಏನು ಅಂತ. ಈ ರೀತಿ ಸಂತೆಯಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. 1/4 kg, ಅರ್ಧ kg ಇಂಥದ್ದೆಲ್ಲ. ನನ್ನ ಫ್ರೆಂಡ್ ಇಲ್ಲಿ ತಗೊಳ್ತಾ ಇದ್ದರು. ಅವ್ರಿಗೆ ಮನೆಗೇನೋ ಬೇಳೆಕಾಳುಗಳೆಲ್ಲ ಬೇಕಿತ್ತು ಅಂತ. ನಾನು ಸುಮ್ಮನೆ ನೋಡ್ತಾ ಇದ್ದಷ್ಟೇ, ನಾನೇನು ತಗೊಂಡಿಲ್ಲ. ಹಾಗೆ ನಾನಿಲ್ಲಿ ಕುಂಬಳಕಾಯಿ ತಗೊಂಡೆ. ಕುಂಬಳಕಾಯಿ ಮತ್ತು ಮುಳ್ಸೌತೆ ನಾನಿಲ್ಲಿ ತಗೊಂಡೆ. ಹಾಗೆ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು. ಇಲ್ಲಿ ಸ್ವಲ್ಪ ಮುಂದೆ ಊರಿನ ತರಕಾರಿಗಳೆಲ್ಲ ಸಿಗುತ್ತೆ. ಹಾಗೆ ನಾನು ಅದು ತಗೊಳ್ಳಿಕ್ಕಂತ ಹೋಗಿ ಅಲ್ಲಿ ನಿಂತಿದ್ದಷ್ಟೇ. ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ಊರಿನ ತರಕಾರಿ ಎಲ್ಲ.
ಅಷ್ಟೊತ್ತಿಗೆ ಮಳೆ ಶುರು ಆಯಿತು. ಪಾಪ ತುಂಬ ಕಷ್ಟಪಟ್ಟರು. ಅಲ್ಲಿ ಏನೆಲ್ಲ ಇಟ್ಟಿದ್ದಾರಲ್ಲ ತರಕಾರಿ ಅವ್ರಿಗೆಲ್ಲ ಕಷ್ಟ ಆಗ್ತಿತ್ತು. ಒಮ್ಮೆಲೆ ಮಳೆ ಬಂತಲ್ಲ, ಹಾಗೆ ಇಲ್ಲಿ ಕಾಣ್ತಾ ಇರ್ಬೋದು ಸ್ನ್ಯಾಕ್ಸ್ ಎಲ್ಲ ಈ ರೀತಿ ಇಟ್ಟಿದ್ದಾರೆ. ನಂಗೆ ಅದೇ ಟೆನ್ಷನ್ ಆಗ್ತಿತ್ತು, ಏನಾದರೂ ಮಳೆ ನೀರೆಲ್ಲ ಇದರ ಮೇಲೆ ಬಿದ್ದರೆ ತುಂಬ ವೇಸ್ಟ್ ಆಗುತ್ತಲ್ಲ ಅವ್ರಿಗೆ ಅಂತ ನೋಡ್ತಾ ಇದ್ದೆ. ದೇವ್ರ ದಯೆಯಿಂದ ಏನಾಗಿಲ್ಲ. ಹಾಗೆ ಅವರು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ರು. ಆದರೆ ಇಲ್ಲಿ ನೋಡಿ ಎಷ್ಟು ನೀರು ಬರ್ತಾ ಇದೆ ಅಂತ. ಉಂಟಾ? ಎಷ್ಟು? ಆತು ಬಡ್ಚಿ ಅಂಕ ರಡ್ಡಿ ಅವು ರಡ್ ಬಸಳೆಗೆ 100 ರೂಪಾಯಿ. ಪೀರೆ ಬೆಂಡೆ ಇಲ್ಲಿ ಊರಿನ ತರಕಾರಿ ಎಲ್ಲ ಸಿಗುತ್ತೆ, ಫ್ರೆಶ್ ಆಗಿರುತ್ತೆ. ಹೆಚ್ಚಾಗಿ ಇಲ್ಲಿ ಮತ್ತು ಅವಾಗ ತೋರಿಸಿದೆಲ್ಲ ಅಲ್ಲಿ ತಗೊಳ್ತೇವೆ ನಾವು. ಹಾಗೆ ನನ್ನ ಫ್ರೆಂಡಿಗೆ ಒಂದು ಅಂಬ್ರೆಲ್ಲ ಬೇಕಿತ್ತು. ಅವ್ರು ಹುಡುಕ್ತಾ ಇದ್ದರು. ಸರಿಯಾಗಿ ಯಾವುದು ಸಿಕ್ಕಿಲ್ಲ. ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಾದರೆ ಸಿಕ್ತಿತ್ತು. ಇವಾಗ ಕಡಿಮೆ ಆಗ್ತಾ ಇದೆ ಅಲ್ಲ, ಹಾಗಿರ್ಬೋದು ಮೋಸ್ಟ್ಲಿ. ಹಾಗೆ ನಾವು ಮತ್ತೆ ಹೊರಟ್ವಿ ಇಲ್ಲಿಂದ. ಹಾಗೆ ನಾವು ಸಂತೆಯಿಂದ ಹೊರಡಬೇಕಾದ್ರೆ ಮಳೆ ಸ್ವಲ್ಪ ಕಡಿಮೆ ಆಯಿತು, ಆದರೆ ಮೋಡ ಇತ್ತು. ಅದಾದಮೇಲೆ ಇಲ್ಲಿ ಮನೆಗೆ ಬಂದೆ. ನಾನು ಏನೆಲ್ಲ ತಂದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ. ತರಕಾರಿ ತಂದಿದ್ದಿತ್ತು, ಹಾಗೆ ನಾನೇನು ಜಾಸ್ತಿ ಏನು ತಗೊಂಡಿಲ್ಲ. ಪಾಲಕ್ ಸೊಪ್ಪು ತಗೊಂಡೆ, ಹಾಗೆ ಬಾಳೆಕಾಯಿ ತಗೊಂಡೆ. ಅದಾದಮೇಲೆ ಮುಳ್ಳು ಸೌತೆ, ಆಮೇಲೆ ಹಸಿ ನೆಲಗಡಲೆ ಬೀಜ ಇದೆಯಲ್ಲ ಇದು ತಗೊಂಡೆ. ಇದನ್ನು ಬೇಯಿಸಿ ತಿನ್ಬೋದು ಅಂತ. ಹಾಗೊಂದು ಕುಂಬಳಕಾಯಿ ಒಂದು ಪೀಸ್ ತಗೊಂಡೆ ಅಷ್ಟೇ. ಚೆನ್ನಾಗಿತ್ತು ಕಡಲೆಕಾಯಿ ಬೀಜ. ಸಂತೆ ಮುಗಿಸಿ ಮನೆಗೆ ಬಂದೆ. ತುಂಬ ಮಳೆ ಬಂತು, ಹೊರಡಬೇಕಾದ್ರೆ ಮಳೆ ಇರಲಿಲ್ಲ. ಈಗಂತೂ ಮಳೆ ಅಂದರೆ ಮಳೆ. ಹಾಗೆ ಒಂದು ಸಣ್ಣ ವಿಡಿಯೋ ಶೇರ್ ಮಾಡಿದ್ದೇನೆ, ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಸಿಗ್ತೇನೆ ನಿಮ್ಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.